ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಕರ್ನಾಟಕ ವಿಕಲಚೇತನರ ಒಕ್ಕೂಟದ ಮೈಸೂರು ಜಿಲ್ಲಾ ಅಧ್ಯಕ್ಷ ಮತ್ತು ಅಭ್ಯುದಯ ಸೇವಾ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಪ್ಯಾರಾ ಕ್ರೀಡಾಪಟು. ಇವತ್ತು ನಾವು ಮೈಸೂರು ನಗರದಲ್ಲಿ ವಿಶೇಷ ಚೇತನರಿಗಾಗಿ ಒಂದು ಜಿಲ್ಲಾ ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಪ್ರಕಾಶ್ ಅವರು, ಕುಮಾರ್, ಕಿರಣ್ ಕುಮಾರ್, ದಿಲೀಪ್, ಅಜ್ಗರ್ ಪಾಷಾ ಅಂತೇಳಿ ಒಂದು ದೊಡ್ಡ ಟೀಮನ್ನು ಕಟ್ಟಿಕೊಂಡು ನಾವು ಇವತ್ತು ವಿಶೇಷ ಚೇತನರ ಪರವಾಗಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ 10 ವರ್ಷದಿಂದ ನಾವು ಒಕ್ಕೂಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದು ಮೈಸೂರು ನಗರದಲ್ಲಿರ್ತಕ್ಕಂಥ ಮತ್ತು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಶೇಷ ಚೇತನರ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ. ವಿಶೇಷ ಚೇತನರು ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಗಳ ರೀತಿ ಬದುಕಬೇಕು, ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋಂಥದ್ದು ನಮ್ಮ ಎಲ್ಲರ ಉದ್ದೇಶ. ಹಾಗಾಗಿ ಅವರಿಗೆ ಆರ್ಥಿಕವಾಗಿ ಏನು ಸರ್ಕಾರದಲ್ಲಿ ಏನೇನು ಸವಲತ್ತುಗಳಿದೆ ಅದ್ರ ಬಗ್ಗೆ ಅರಿವು ಮೂಡಿಸೋವಂಥದ್ದು ಮತ್ತು ಅವರು ಸ್ವಯಂ ಉದ್ಯೋಗ ಮಾಡೋದಕ್ಕೋಸ್ಕರ ಏನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅವರಿಗೆ ಸಹಾಯಧನವನ್ನು ಮತ್ತು ಪೆಟ್ಟಿಗೆ ಅಂಗಡಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಮೈಸೂರು ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ಅವರಿಗೆ ಬೇಕಾದಂಥ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇಟ್ಕೊಂಡು ಅವರಿಗೆ ಲೈಸೆನ್ಸನ್ನು ಮಹಾನಗರ ಪಾಲಿಕೆಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಕೊಡಿಸಿ ಅವ್ರ ಜೀವನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು 80 ಜನಕ್ಕೆ ಆ ಥರ ಪೆಟ್ಟಿಗೆ ಅಂಗಡಿಗಳನ್ನು ಒಕ್ಕೂಟದಿಂದ ಸಹಾಯ ಮಾಡಿ ಮತ್ತು ಇಲಾಖೆಯ ಸಪೋರ್ಟ್ ಮೇರೆಗೆ ಇವತ್ತವರು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡಿ, ಉದಾಹರಣೆಗೆ ಅವರಲ್ಲಿ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುತ್ತೆ ವಿಶೇಷ ಚೇತನರಿಗೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಸಾಮಾನ್ಯರಿಗಿಂತ ಹೆಚ್ಚಾಗಿ ಇವತ್ತು ಒಲಿಂಪಿಕ್ಸಲ್ಲಿ ಮೆಡಲನ್ನು ಮಾಡಿರೋವಂಥದ್ದು ವಿಶೇಷ ಚೇತನರು ನಮ್ಮ ಭಾರತವನ್ನು ಪ್ರತಿನಿಧಿಸಿ ಸಾಕಷ್ಟು ಮೆಡಲ್ಸನ್ನು ತಂದು ಕೊಟ್ಟಿದ್ದಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಫೋಕಸ್ ಮಾಡಿ ಇಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಒಕ್ಕೂಟದಿಂದ ಮತ್ತು ಸಂಸ್ಥೆಯಿಂದ ಇವತ್ತು ಸಾಕಷ್ಟು ಜನನ ಆ ಥರದವ್ರನ್ನ ನಾವು ಐಡೆಂಟಿಫೈ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಅದರಲ್ಲಿ ಉದಾಹರಣೆಗೆ ವೀಲ್ ಚೇರ್ ಕ್ರಿಕೆಟ್ ಅಂತೇಳಿ ಪ್ರತಿ ವರ್ಷ ಅಂದರೆ ದಸರಾ ಕ್ರೀಡಾಕೂಟ ನಡೀತಾ ಇತ್ತು. ದಸರಾ ಕ್ರೀಡಾಕೂಟದಲ್ಲಿ ನಮಗೆ ಅವಕಾಶ ಸಿಗದೇ ಇರುವಾಗ ನಾವೇ ನಮ್ಮ ಒಕ್ಕೂಟದ ವತಿಯಿಂದ ಮತ್ತು ಸಂಸ್ಥೆಯ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅಂಥವ್ರನ್ನ ಕಳಿಸ್ಕೊಟ್ಟಿದ್ದೇವೆ. ಹಾಗೆಯೇ ನಮ್ಮದೊಂದು ವಿಕಲಚೇತನರ ಅಭ್ಯುದಯ ಸೇವಾ ಸಂಸ್ಥೆ ಅಂತೇಳಿ ಒಂದು 2013ರಲ್ಲಿ ನಾವೊಂದು 8 ಜನ ವಿಶೇಷ ಚೇತನರೇ ಸೇರಿ ಹುಟ್ಟಾಕ್ತಂಥ ಸಂಸ್ಥೆ. ಅದರಲ್ಲಿ ಇವತ್ತು 30 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ಹುಟ್ಟಾಕಿ ಕಡಿಮೆ ಅಂತಂದರೆ ಒಂದು 120 ಜನನ ನಾವು ಪ್ರಮೋಟ್ ಮಾಡಿದ್ದೀವಿ. ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಮತ್ತು CP ಮಕ್ಕಳು ಒಂದು 30ರಿಂದ 40 ಜನ ಮಕ್ಕಳಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವಕಾಶವನ್ನು, ಅಂದರೆ ಸೆಲ್ಫ್ ಸ್ಕಿಲ್ಸಲ್ಲಿ ಅವರು ಈಗ ಪೇಪರ್ ಬ್ಯಾಗ್ ಮಾಡೋವಂಥದ್ದು, ಬುಟ್ಟಿಗಳನ್ನು ಮಾಡೋವಂಥದ್ದು, ದೀಪಗಳನ್ನು ಮಾಡೋವಂಥದ್ದು, ಈ ಥರದ್ದು ಒಂದಷ್ಟು ಟ್ರೈನಿಂಗನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆಯೇ ಒಂದಷ್ಟು ಪ್ರೈವೇಟ್ ಕಂಪ್ನಿಗಳ ಜೊತೆಯಲ್ಲಿ ಟೈಅಪ್ ಮಾಡಿಕೊಂಡು ಒಂದಷ್ಟು ಜನ ವಿಶೇಷ ಚೇತನರಿಗೆ ಕೆಲಸವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಹಾಗೆಯೇ ಅಭ್ಯುದಯ ಸೇವಾ ಸಂಸ್ಥೆ ಬಂದು ಬರೀ ಬುದ್ಧಿಮಾಂದ್ಯ ಮಕ್ಕಳು ಮತ್ತು CP ಮಕ್ಕಳು ಅಂತಲ್ಲ, ವಿಶೇಷ ಚೇತನರಿಗೂ ಕೂಡ ಕಂಪ್ಯೂಟರ್ ತರಬೇತಿ ಮತ್ತು ಹೊಲಿಗೆ ತರಬೇತಿಯನ್ನು ಕೊಡುವಂಥದ್ದು, ಈ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆಯೇ ಮೈಸೂರಿನಲ್ಲಿ ಡಿಸ್ಟಿಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವಿಶೇಷ ಚೇತನರಿಗೆ ಈ ವರ್ಷ ಲಾಂಚ್ ಆಗಿದೆ. ಅದರಲ್ಲಿ ಇವಾಗ ನಾವು ಅಭ್ಯುದಯ ಸೇವಾ ಸಂಸ್ಥೆ ಮತ್ತು ಡಿಸ್ಟಿಕ್ ಅಸೋಸಿಯೇಷನ್ನಿಂದ ಪ್ರಾಕ್ಟೀಸನ್ನು, ಅಂದರೆ ವಿಶೇಷ ಚೇತನರಿಗೆ ವಿಶೇಷವಾಗಿ ಸ್ಪೋರ್ಟ್ಸಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋ ಅಂಥ ಕೆಲಸವನ್ನು ಕೂಡ ಇವಾಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದಷ್ಟು ಜನರ ಸಹಕಾರ ಮತ್ತು ವಿಶೇಷ ಚೇತನರ ಪೋಷಕರ ಸಹಕಾರ ಇದ್ದರೆ ಖಂಡಿತವಾಗಿ ನಾವು ಕೂಡ ಮೈಸೂರು ನಗರದಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಮಾಡಿ ಅವ್ರನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ಸಹಕಾರ ಮಾಡ್ತೇವೆ. ಹೀಗೆ ಇಷ್ಟೊಂದು ಕೆಲಸಗಳನ್ನು ನಾವು ಒಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ತಾವು ಹೇಳಿದ್ರಿ, ನಾನು ಕೂಡ ಒಬ್ಬ ಪ್ಯಾರಾ ಅಥ್ಲೀಟ್ ಅಂತ. ತಮ್ಮ ಬಗ್ಗೆ ಜಾಸ್ತಿ ಹೇಳಲಿಲ್ಲ. ಏನು ಮಾಡಿದ್ರಿ, ಒಬ್ಬ ಪ್ರಶಸ್ತಿಗಳು ಏನೇನು ಬಂದಿದ್ದವು, ಎಲ್ಲೆಲ್ಲಿ ಭಾಗವಹಿಸಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ. ಖಂಡಿತ. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯ ಮೆಲಾಜಿಪುರ ಗ್ರಾಮ ಅಂತೇಳಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥವನು. ನಾನು ಶಿಕ್ಷಣಕ್ಕೋಸ್ಕರ ಮೈಸೂರಿನಲ್ಲಿ ಬಂದು ಮಹಾರಾಜ ಕಾಲೇಜಿನಲ್ಲಿ ಪದವಿಯನ್ನು ಪಡಿತಾ ಇರಬೇಕಾದ್ರೆ ವಿಶೇಷ ಚೇತನರಿಗೆ ಸಾಕಷ್ಟು ಕ್ರೀಡಾಕೂಟಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇತ್ತು. ನನಗೆ ಅಲ್ಲಿ ತನಕನೂ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇರಲಿಲ್ಲ, ನಮಗೆ ಸ್ಪೋರ್ಟ್ಸ್ ಇದೆ ಅನ್ನೋ ಅಂಥದ್ದು. ಹೀಗೆ ನಾನು ಬೆಂಗಳೂರಿನಲ್ಲಿ 2003 ಮತ್ತು 2004ರಲ್ಲಿ ಒಂದು ನ್ಯಾಷನಲ್ ಕ್ರೀಡಾಕೂಟ ನಡೀತಾ ಇತ್ತು. ನಾನು ಅದರಲ್ಲಿ ಅಚಾನಕ್ಕಾಗಿ ಭಾಗವಹಿಸಿದೆ. ಇಲ್ಲಿ ಮೈಸೂರು ನಗರದಲ್ಲಿ ರಾಮಚಂದ್ರು ಅಂತೇಳಿ ನಮ್ಮ ವಿಶೇಷ ಚೇತನರಿಗೆ ಕೋಚು ಅವರು ಐಡೆಂಟಿಫೈ ಮಾಡಿ ಕಳಿಸ್ಕೊಡೋ ಅಂಥದ್ದು, ಅವ್ರ ಮುಖಾಂತರ ನಾನು ಭಾಗವಹಿಸಿದೆ.
ಮೊದಲನೇ ಬಾರಿ ನಾನು ಭಾಗವಹಿಸಿದಂಥದ್ರಲ್ಲೇ ಶಾರ್ಟ್ ಪುಟ್ಟು ಮತ್ತು ಹೈ ಜಂಪಲ್ಲಿ ನಾನು ಚಿನ್ನದ ಪದಕ ಮತ್ತು ಒಂದು ಬೆಳ್ಳಿ ಪದಕವನ್ನು ಪಡ್ಕೊಳ್ತೇನೆ. ಆವಾಗ ನನ್ನಲ್ಲಿ ಆಸಕ್ತಿ ಹುಟ್ಟಿತು, ಯಾಕೆ ನಾನು ಸ್ಪೋರ್ಟ್ಸಲ್ಲಿ ಮುಂದುವರಿಬಾರ್ದು, ಮತ್ತು ನಾನು ಇದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ನಾನು ಇದು ಮಾಡಿದೆ. ಮತ್ತು ಜೊತೆಯಲ್ಲಿ ಎಜುಕೇಷನ್ನು ಮಾಡಬೇಕು, ನನ್ನ ಜೀವನ ರೂಪಿಸ್ಕೊಳ್ಬೇಕಾದ್ರೆ ಎಜುಕೇಷನ್ ಭಾಳ ಮುಖ್ಯ ಅಂತೇಳಿ ನಾನು BA B.Ed MA in ಕನ್ನಡ, ನಾನು ಸ್ಪೆಷಲ್ ಎಜುಕೇಷನ್ನು ಕೂಡ ನಾನು ಪೂರ್ಣ ಮಾಡಿದೆ. ಹಾಗೆ ಮಾಡಬೇಕಾದ್ರೆ ಎಜುಕೇಷನ್ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟಾಗ ನಾನು ಪುನಃ 2013ರಿಂದ ಸ್ಪೋರ್ಟ್ಸಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದೆ. 2017 ಏಪ್ರಿಲ್ 21ರಿಂದ 30ನೇ ತಾರೀಕು ತನಕ ನ್ಯೂಜಿಲೆಂಡ್ನ ಆಕ್ಲ್ಯಾಂಡಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸಿದೆ. ಅದಕ್ಕೆ ಚಾಮರಾಜನಗರದ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ಭಾಗವಹಿಸಿದಾಗ ನನಗೆ ಶಾರ್ಟ್ ಪುಟ್ಟು ಮತ್ತು ಜಾವ್ಲಿನ್ ಎಸೆತದಲ್ಲಿ 2 ಗೋಲ್ಡ್ ಮೆಡಲನ್ನು ಭಾರತವನ್ನು ಪ್ರತಿನಿಧಿಸಿ ನಾನು ಪಡ್ಕೊಂಡೆ. ಸುಮಾರು ಒಂದು 70ರಿಂದ 80 ದೇಶಗಳು ಭಾಗವಹಿಸಿದಂಥ ಒಂದು ಕ್ರೀಡಾಕೂಟದಲ್ಲಿ ನಾನು ಭಾರತವನ್ನು ಪ್ರತಿನಿಧಿಸಿ ನಾನು ಅದರಲ್ಲಿ ಮೆಡಲನ್ನು ಪಡ್ಕೊಳ್ತೀನಿ. ಆವಾಗ ಇನ್ನೂ ನನಗೆ ಆಸಕ್ತಿ ಹೆಚ್ಚಾಯಿತು, ನನ್ನಲ್ಲಿ ಇನ್ನೂ ಇದಿದೆ, ಶಕ್ತಿ ಇದೆ, ನಾನು ಮಾಡ್ಬೋದು ಅಂಥೇಳಿ ಅಲ್ಲಿಂದ ಸುಮಾರು ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ 25ಕ್ಕೂ ಅಧಿಕ ನಾನು ಮೆಡಲನ್ನು ಶಾರ್ಟ್ ಪುಟ್ ಮತ್ತು ಜಾವ್ಲಿನ್, ವೀಲ್ ಚೇರ್ ಶಾರ್ಟ್ ಪುಟ್ ಮತ್ತು ಜಾವ್ಲಿನಲ್ಲಿ ಪಡ್ಕೊಂಡೆ. ಜೊತೆಗೆ ನನ್ನಲ್ಲಿ ಏನು ಅಂತಂದರೆ ನನ್ನ ಥರನೇ ಒಂದಷ್ಟು ಜನ ತಳಮಟ್ಟದಲ್ಲಿ ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಬೇಕು ಅಂತಲೇ ಒಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ನು ಇವತ್ತು ಮೈಸೂರು ಜಿಲ್ಲಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮಾಡ್ಕೊಂಡು ಅದರಲ್ಲಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ಒಂದು ಗುರಿ ಒಲಿಂಪಿಕ್ಸಲ್ಲಿ ಅಟ್ಲೀಸ್ಟ್ ನಾನು ಒಂದು ಮೆಡಲ್, ನಮ್ಮ ಭಾರತವನ್ನು ಪ್ರತಿನಿಧಿಸಿ ನಾನು ಮೆಡಲ್ ಮಾಡಬೇಕು ಅನ್ನೋಂಥದ್ದು ನನ್ನ ಗುರಿಯಾಗಿದೆ. ಇವತ್ತು ಅದರ ಪ್ರಯತ್ನದಲ್ಲಿ ನಾನಿದ್ದೇನೆ. ಅಂದರೆ ಅಭ್ಯುದಯ ಸಂಘ ನಿಮ್ದು ಇದೆಯಲ್ಲ ಸರ್, ಅದನ್ನ ಇದು ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಬಂದಿದೆಯಾ, ಆಲೋಚನೆಗಳು ಬಂದಿದೆಯಾ ಆ ಸಂದರ್ಭದಲ್ಲಿ ಅಂತ? ನಾನು 2003ರಲ್ಲಿ, ನಾನು 2009ಕ್ಕೆ ನಾನು ಎಜುಕೇಷನ್ ಮುಗಿಯುತ್ತೆ, B.Ed ಆಗುತ್ತೆ. ಆವಾಗ ನಾನು ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ಸಾಕಷ್ಟು ಜನ, ಸಾವಿರಾರು ಜನ ವಿಶೇಷ ಚೇತನರನ್ನು ನಾನು ನೋಡಿದಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತು, ಅಟ್ಲೀಸ್ಟ್ ಇಷ್ಟು ಜನ ವಿಶೇಷ ಚೇತನರಿದ್ದಾರೆ, ಸರ್ಕಾರದಿಂದ ಇಷ್ಟು ಸವಲತ್ತುಗಳಿದೆ, ಯಾಕೆ ಇನ್ನೂ ಕೆಲವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಡಿಸಬಿಲಿಟಿ, ನಮಗೆ ವಿಕಲಚೇತನರು ಅಂತಂದರೆ ನಾವು ಮನೆ ಒಳಗಡೆ ಇರಬೇಕು ಅಥವಾ ಎಲ್ಲ ಒಂದು ಕೆಲಸ ತಗೊಳ್ಬೇಕು, ಸಮಾಜದಲ್ಲಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಂಗೆ ಬದುಕ್ತಾ ಇದ್ದಾನೆ ಆ ಥರ ಬದುಕಬೇಕು ಅನ್ನೋಂಥದ್ದು ಒಂದು ಕಾನ್ಸೆಪ್ಟು ನನ್ನ ಮನಸ್ಸಲ್ಲಿ ಇತ್ತು. ಹಾಗಾಗಿ ನಾನು ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಸ್ಥೆ ಕಟ್ಟಬಾರದು ಅಂತೇಳಿ ನನ್ನ ಮನಸ್ಸಲ್ಲಿ ಅದೊಂದು ಆಸೆ ಚಿಗುರೊಡುತ್ತು. ಆವಾಗ ನಾನು ಒಬ್ಬನೇ ಕಟ್ಟೋದಕ್ಕಾಗಲ್ಲ, ಯಾಕೆಂದರೆ ನಾನು ಒಂದು ಬಡ ಕುಟುಂಬದಲ್ಲಿ ಬಂದಂಥವನು, ಒಂದು ಸಂಸ್ಥೆ ಮಾಡಬೇಕು ಅಂತಂದರೆ ಸಾಕಷ್ಟು ಅಡೆತಡೆಗಳಿತ್ತು. ಆವಾಗ ನಾವು ಒಂದು 8 ಜನ ವಿಶೇಷ ಚೇತನರನ್ನೇ ಅಲ್ಲೇ ಸ್ಪೋರ್ಟ್ಸಲ್ಲೇ ಯಾರ್ಯಾರು ಪರಿಚಯ ಆಗಿದ್ರು ಅಂಥವ್ರ ಹತ್ರ, ನಾನು ಸಮಾನ ಮನಸ್ಕರು ಅಂತ ಹೇಳ್ತೀವಿ, ಅಂಥವ್ರ ಹತ್ರ ಡಿಸ್ಕಷನ್ ಮಾಡಿ ಮೈಸೂರು ನಗರದಲ್ಲಿ ಒಂದು ವಿಕಲಚೇತನರ ಅಭ್ಯುದಯ ಸೇವಾ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು 2013ರಲ್ಲಿ ನಾನು ಕಟ್ಟಿದೆ. ಅಂದರೆ ಮಕ್ಕಳನ್ನ ನೀವೇ ಹೋಗಿ ಕರ್ಕೊಂಡ್ಬರ್ತೀರ, ಅದು ಹೆಂಗೆ ಅದು ಪ್ರಚಾರ ಮಾಡೋದು, ಅದು ಹೆಂಗೆ ಜನಕ್ಕೆ? ಅದು ನಾನು ನನ್ನ ಆ್ಯಕ್ಟಿವಿಟೀಸಲ್ಲಿ ನಾನು ಯಾವ ಥರ ಅಂತಂದರೆ ಒಂದಷ್ಟು ಜನ ಪೇರೆಂಟ್ಸ್ಗಳನ್ನು ನಾನು ಶಿಕ್ಷಣ ಇಲಾಖೆ ಜೊತೆಯಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದೆ ನಾನು. ಮತ್ತು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಆ ಸಂಸ್ಥೆನಲ್ಲಿ ನಾನು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ ಮೈಸೂರು ಡಿವಿಷನಲ್ಲಿ. ಆವಾಗ ನನಗೆ ಒಂದಷ್ಟು ಪೋಷಕರೊಟ್ಟಿಗೆ ಒಡನಾಟ ಇತ್ತು ಮೈಸೂರು ನಗರದಲ್ಲಿ, ಮತ್ತು ಬೇರೆ ಕಡೆ ಹೋಗಿ ಸ್ಪೀಚ್ ಮಾಡೋ ಅಂಥದ್ದು. ನಮ್ಮ ಏನು 1995ರ ವಿಕಲಚೇತನರ ಆ್ಯಕ್ಟ್, ಅಂಗವಿಕಲರ ಕಾಯ್ದೆ ಇತ್ತು, ಆ ಕಾಯ್ದೆಯನ್ನು ಅರಿವು ಮೂಡಿಸೋ ಅಂಥದ್ದು ನಾನು ಕೆಲಸ ಮಾಡ್ತಾಯಿದ್ದೆ ನಾನು ವೈಯಕ್ತಿಕವಾಗಿ. ಹಾಗೆ ಅದನ್ನು ಮಾಡ್ತಾ ಇರಬೇಕಾದ್ರೆ ಪ್ರತಿ ಕಡೆ ನಾನು ಹೋದಾಗ ಒಂದು 20 ಜನ 30 ಜನ ಪೇರೆಂಟ್ಸ್ ಒಂದು ಕಡೆ ಸೇರ್ತಾಯಿದ್ರು, ಪೋಷಕರು. ಅವ್ರಿಗೆ ನಾನು ಏನೇನು ಸವಲತ್ತುಗಳಿದೆ ಸರ್ಕಾರದಿಂದ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಹೇಳ್ಬೇಕಾದ್ರೆ ಅವರಲ್ಲಿ ಒಂದು ಆಸೆ ಇತ್ತು ಅವ್ರಿಗೆ, ಸರ್ ನೀವು ಬರ್ತೀರಾ, ತಿಂಗಳಿಗೊಂದು ಸರಿ ಬರ್ತೀರಾ, ನಮಗೆ ಮೀಟಿಂಗ್ ಮಾಡ್ತೀರಾ, ಎಲ್ಲ ಸವಲತ್ತುಗಳ ಬಗ್ಗೆ ಹೇಳ್ತೀರಾ, ಬಟ್ ನಮ್ಮ ಈಗೇನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಬ್ಲೈಂಡ್ಸು ಡೆಫು ಅಟ್ಲೀಸ್ಟ್ ಅವ್ರ ಸವಲತ್ತುಗಳನ್ನು ಅವ್ರು ಪಡ್ಕೊಳ್ತಾರೆ, ನಮ್ಮ ಮಕ್ಕಳಿಗೆ ನಮ್ಮನ್ನು ಒಂದುಗೂಡಿಸೋ ಅಂಥ ಕೆಲಸ ಆಗಬೇಕು. ಹಾಗಾಗಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ನೀವು ಯಾಕೆ ಒಂದು ಸಂಸ್ಥೆ ಮಾಡಬಾರ್ದು, ನೀವು ಯಾಕೆ ಪ್ರತಿ ತಿಂಗಳು ಬಂದು ಒಂದು ಸರಿ ಹೇಳೋದಕ್ಕಿಂತ ನಮ್ಮ ಜೊತೆನಲ್ಲಿ ಅಟ್ಲೀಸ್ಟ್ ಒಂದು ಸಂಸ್ಥೆ ಮಾಡಿದ್ರೆ ಜೊತೆಯಲ್ಲಿ ಒಡನಾಟದಲ್ಲಿರ್ತೀವಿ ಅಂತೇಳಿ ನನಗೆ ಅವರು ಹೇಳಿದಾಗ ನನಗೂ ಅದೇ ಅನ್ನಿಸ್ತು. ಹೌದಲ್ವಾ, ನಾನು ಯಾಕೆ ಒಂದು ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾಕೆ ನಾನು ಒಂದು ಸಂಸ್ಥೆ ಕಟ್ಟಬಾರ್ದು. ಮತ್ತು ಸ್ಪೋರ್ಟ್ಸ್ ಅವ್ರಿಗೆ ಆಯೋಜನೆನೇ ಮಾಡ್ತಾ ಇರಲಿಲ್ಲ. ಈಗ 2020 ಫೆಬ್ರವರಿ ತಿಂಗಳಲ್ಲಿ ಮೈಸೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಕರ್ನಾಟಕ ಕ್ರೀಡಾ ಸಂಸ್ಥೆ ನನಗೆ ಜವಾಬ್ದಾರಿಯನ್ನು ವಹಿಸ್ತು. ಏನಂತ ನಾನು ಅದರಲ್ಲಿ ಕೇಳಿದೆ, ನಾನು ವಿಶೇಷ ಚೇತನರು ಅಂತಂದರೆ ಬರೀ ನಮ್ಮ ಫಿಸಿಕಲ್ ಡಿಸೇಬಲ್ಡು ಡೆಫು ಬ್ಲೈಂಡ್ಗೆ ನೀವು ಸ್ಪೋರ್ಟ್ಸ್ ಮಾಡ್ತೀರಾ, ಬಟ್ ಈ ಬುದ್ಧಿಮಾಂದ್ಯ ಮಕ್ಕಳು ಮತ್ತು CP ಮಕ್ಕಳಿಗೆ ಯಾಕೆ ಮಾಡಲ್ಲ ನೀವು ಅಂತ ಹೇಳಿದಾಗ, ನೀವು ಜವಾಬ್ದಾರಿ ಮಾಡ್ತೀರಾ ಅಂತ ನನಗೆ ಅವರು ಹೇಳಿದ್ರು. ಖಂಡಿತವಾಗಿ ಅಂತ ಹೇಳಿದಾಗ ನನಗೆ ಜವಾಬ್ದಾರಿ ಕೊಟ್ಟರು. ಈ ಸರಿ ಯಶಸ್ವಿಯಾಗಿ ಆ ಕ್ರೀಡಾ
ಕ್ರೀಡಾಕೂಟವನ್ನು, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಾನು ಅವ್ರಿಗೆ ಯಶಸ್ವಿ ಮಾಡಿದೆ. ಹಾಗಾಗಿ ಅವರಲ್ಲಿ ಹುಮ್ಮಸ್ ಬಂತು, ಹೌದಲ್ವಾ, ಯಾಕೆ ನಾವು ಆಮೇಲೆ ಒಳ್ಳೊಳ್ಳೆ ಪ್ರತಿಭೆಗಳಿದೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ. ಈಗ ಒಂದು ಫುಟ್ಬಾಲ್ ಟೀಮು ಏನು ನಮಗೆ ಗೊತ್ತೇ ಇಲ್ಲ ನಮ್ಮ ರಾಜ್ಯದಲ್ಲಿ, ಅಟ್ಲೀಸ್ಟ್ ಬುದ್ಧಿಮಾಂದ್ಯ ಮಕ್ಕಳು ಫುಟ್ಬಾಲ್ ಆಡ್ತಾರೆ ಅಂತಂದರೆ ಹೌದಾ, ನಮ್ಮ ಮಕ್ಳಿಗೆ ಅವಕಾಶ ಇದೆಯಾ ಅಂತಾರೆ. ಸ್ವಿಮ್ಮರ್ ಇದ್ದಾರೆ, ಮತ್ತು ಅಥ್ಲೆಟಿಕ್ಸಲ್ಲಿ ಒಳ್ಳೆ ನೇಮ್ ಮಾಡಿದಂಥವ್ರು ಇದ್ದಾರೆ. ಹಾಗಾಗಿ ನಾನು ಇವತ್ತು ಆ ಮಕ್ಕಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಈಗ ನಮ್ಮ ಶಾಲೆನಲ್ಲೇ ಒಂದು 8 ಮಕ್ಕಳಿದ್ದಾರೆ. ಬೆಳಗಿನ ಜಾವ ಅವ್ರನ್ನ ಕರ್ಕೊಂಡು ಹೋಗೋವಂಥದ್ದು, ಒಂದು ಗ್ರೌಂಡಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಕೊಡೋ ಅಂಥದ್ದು, ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋದು, ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಇದೆ. ಸರ್ಕಾರದಿಂದ ಅನುದಾನಗಳು ನಾನು 2013ರಿಂದನೂ ನಾನು ಈ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸರ್ಕಾರದಿಂದ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆ ಎಲ್ಲಿಂದನೂ ನಾನು ಸಹಾಯವನ್ನು ನಿರೀಕ್ಷೆ ಮಾಡಿಲ್ಲ. ಯಾಕೆಂತಂದರೆ ಒಂದು ಗ್ರಾಂಟ್ ಆಗಬೇಕು ಅಂದರೆ ಅದರದೇ ಆದಂಥ ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಇರಬೇಕು, ಮತ್ತು ಸ್ಟಾಫ್ಸು ಇದೆಲ್ಲ ಕೇಳ್ತಾಯಿದ್ರು. ಬಟ್ ನನ್ನ ಹತ್ರ ಇದೆ, ಸ್ಟಾಫ್ಸ್ ಎಲ್ಲ ಕ್ವಾಲಿಫೈಡ್ ಸ್ಟಾಫ್ಸ್ ಇದ್ದಾರೆ. ಮತ್ತು ಒಂದಷ್ಟು ಲೀಸ್ ಮೇಲೆ ಒಂದು ಸ್ಥಳವನ್ನು ತಗೊಂಡು ಅಲ್ಲಿ ನಾನು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಹಾಗಾಗಿ ನಾನು ಗ್ರಾಂಟ್ಗೆ ಒಂದು 2 ಸಾರಿ ಅಪ್ಲೈ ಮಾಡಿದೆ, ಇನ್ನೂ ಅದನ್ನು ಸರ್ಕಾರ ಪರಿಗಣಿಸಿಲ್ಲ. ಹಾಗಾಗಿ ಈ ಸರಿನೂ ಕೂಡ ಈ ಕೊರೋನಾ ಬಂತು, ಈ ವರ್ಷ ನನಗೆ ತೊಂದರೆ ಆಯಿತು. ಮುಂದಿನ ದಿನಗಳಲ್ಲಿ ನಾನು ಗ್ರಾಂಟ್ಗೆ ಅಪ್ಲೈ ಮಾಡಿಕೊಂಡು ಅದೊಂದು ಏನಾದರೂ ಸರ್ಕಾರದಿಂದ ಏನಾದರೂ ನನಗೆ ಸವಲತ್ತುಗಳು ಸಿಕ್ಕಿದ್ರೆ, ಸಹಾಯ ಸಿಕ್ಕಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಶಾಲೆಯನ್ನು ಮಾಡಬೇಕು, ನಮ್ಮ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಇದೆ.